ಇತಿಹಾಸ ವಿಷಯದ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳು. ಮೌರ್ಯ ವಂಶವನ್ನು ಸ್ಥಾಪಿಸಿದವರು ಯಾರು? ಚಂದ್ರಗುಪ್ತ ಮೌರ್ಯ. ಮೌರ್ಯ ವಂಶದ ಪ್ರಸಿದ್ಧ ದೊರೆ ಯಾರು? ಅಶೋಕ. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಅಶೋಕನಿಂದ ನಿರ್ಮಿಸಲ್ಪಟ್ಟ ಅತಿ ದೊಡ್ಡ ಸ್ತೂಪ ಯಾವುದು? ಸಾಂಚಿ ಸ್ತೂಪ. ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಗಳನ್ನು ಎಲ್ಲಿ ಕಳೆದನು? ಕರ್ನಾಟಕದ ಶ್ರವಣಬೆಳಗೊಳ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಚಂದ್ರಗುಪ್ತ ಮೌರ್ಯನಿಗೆ ನೆರವಾದವರು ಯಾರು? ಕೌಟಿಲ್ಯ ಅಥವಾ ಚಾಣಕ್ಯ. ಇಂಡಿಕಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಮೆಗಾಸ್ತನೀಸ್. ಭಾರತದ ರಾಷ್ಟ್ರಧ್ವಜದಲ್ಲಿ ಇರುವ ರಾಷ್ಟ್ರ ಲಾಂಛನ ಯಾವುದು? ಸಾರನಾಥದ ಅಶೋಕ ಸ್ತಂಭ. ಜೈನ ಧರ್ಮದ ಸ್ಥಾಪಕರು ಯಾರು? ಋಷಭನಾಥ. ಬೌದ್ಧ ಧರ್ಮದ ಸ್ಥಾಪಕರು ಯಾರು? ಗೌತಮ ಬುದ್ಧ. ಬುದ್ಧ ಜನಿಸಿದ ಸ್ಥಳ ಮತ್ತು ನಿರ್ವಾಣ ಹೊಂದಿದ ಸ್ಥಳ ಯಾವುದು? ಜನಿಸಿದ ಸ್ಥಳ ಲುಂಬಿನಿ ವನ, ನಿರ್ವಾಣ ಹೊಂದಿದ ಸ್ಥಳ ಕುಶಿನಗರ. ಬುದ್ಧನು ಜ್ಞಾನೋದಯ ಹೊಂದಿದ ಸ್ಥಳ ಯಾವುದು? ಬಿಹಾರದ ಬೋಧಗಯ. ಬುದ್ಧನು ತನ್ನ ಪ್ರವಚನವನ್ನು ಮೊದಲು ಎಲ್ಲಿ ನೀಡಿದನು? ಸಾರನಾಥ. ಬುದ್ಧನ ಮೂಲ ಹೆಸರೇನು? ಸಿದ್ಧಾರ್ಥ. ಬುದ್ಧನ ಮಗನ ಹೆಸರೇನು? ರಾಹುಲ. ಬುದ್ಧನು ಬೋಧಿಸಿರುವ ಭಾಷೆ ಯಾವುದು? ಪಾಳಿ ಭಾಷೆ. ಬೌದ್ಧ ಧರ್ಮದ ಪವಿತ್ರ ಗ್ರಂಥಗಳು ಯಾವುವು? ತ್ರಿಪಿಟಕಗಳು. ಬೌದ್ಧ ಧರ್ಮದ ಪಂಥಗಳು ಯಾವುವು? ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ. ತಥಾಗತ ಎಂದರೇನು? ಸತ್ಯವನ್ನು ಅರಿತವನು ಎಂದರ್ಥ. ಮಹಾಪರಿತ್ಯಾಗ ಎಂದರೇನು? ಬುದ್ಧನು ಲೌಕಿಕ ಜೀವನವನ್ನು ತ್ಯಜಿಸಿದ್ದು. ಬೌದ್ಧ ಧರ್ಮವನ್ನು ಪೋಷಿಸಿದ ಮೌರ್ಯ ದೊರೆ ಯಾರು? ಅಶೋಕ. ಬೌದ್ಧ ಧರ್ಮದ ಸಂಕೇತ ಯಾವುದು? ಧರ್ಮಚಕ್ರ. ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ದೊರೆ ಯಾರು? ಅಶೋಕ. ಮೂರನೇ ಬೌದ್ಧ ಸಮ್ಮೇಳನವನ್ನು ನಡೆಸಿದ ದೊರೆ ಯಾರು? ಅಶೋಕ. ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರು? ಕೌಟಿಲ್ಯ. ಅರ್ಥಶಾಸ್ತ್ರದ ಕೃತಿ ಬರೆದವರು ಯಾರು? ಕೌಟಿಲ್ಯ ಅಥವಾ ಚಾಣಕ್ಯ. ಬೌದ್ಧ ಧರ್ಮದ ತ್ರಿಪಿಟಕಗಳು ಯಾವುವು? ಸುತ್ತ ಪಿಟಕ, ವಿನಯ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಹೀನಯಾನ ಎಂದರೇನು? ಬುದ್ಧನ ಚಿಹ್ನೆಗಳನ್ನು ಪೂಜಿಸುವ ಬೌದ್ಧರು. ಮಹಾಯಾನ ಎಂದರೇನು? ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜಿಸುವ ಬೌದ್ಧರನ್ನು ಮಹಾಯಾನ ಎಂದು ಕರೆಯಲಾಗುತ್ತದೆ. ಜೈನ ಧರ್ಮದ ತ್ರಿರತ್ನಗಳು ಯಾವುವು? ಒಳ್ಳೆಯ ಜ್ಞಾನ, ಒಳ್ಳೆಯ ನಂಬಿಕೆ, ಒಳ್ಳೆಯ ನಡತೆ.
ಜೈನ ಧರ್ಮದ 2 ಪಂಥಗಳು ಯಾವುವು? ಒಂದು ಶ್ವೇತಾಂಬರ ಮತ್ತು ದಿಗಂಬರ. ಜೈನ ಧರ್ಮದ ಶ್ವೇತಾಂಬರರು ಯಾರು? ಬಿಳಿ ಬಟ್ಟೆ ಧರಿಸುವ ಪಾರ್ಶ್ವನಾಥನ ಅನುಯಾಯಿಗಳು. ಜೈನ ಧರ್ಮದ ದಿಗಂಬರರು ಯಾರು? ದೇಹ ದಂಡೆಯನ್ನು ನಂಬುವ ಮಹಾವೀರನ ಅನುಯಾಯಿಗಳು. ಸಿಂಧೂ ಜನರ ಪ್ರಧಾನ ದೇವತೆ ಯಾವುದು? ಮಾತೃದೇವತೆ. ಹರಪ್ಪ ಸಂಸ್ಕೃತಿಯ ಅಡಗುಕಟ್ಟೆ ಎಲ್ಲಿ ದೊರೆತಿದೆ? ಲೋಥಾಲ್. ಸಿಂಧೂ ಬಯಲಿನ ನಾಗರಿಕತೆಯನ್ನು ಏನೆಂದು ಕರೆಯಲಾಗುತ್ತದೆ? ಹರಪ್ಪ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಭಾರತ ನಾಗರಿಕತೆಯ ತೊಟ್ಟಿಲು ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ? ಸಿಂಧೂ ನದಿ ನಾಗರಿಕತೆ. ಹರಪ್ಪ ಸಂಸ್ಕೃತಿ ಎಲ್ಲಿ ರೂಢಿಯಲ್ಲಿತ್ತು? ಮೊಹೆಂಜೊದಾರೋ ಮತ್ತು ಹರಪ್ಪ. ಮೊಹೆಂಜೊದಾರೋ ಎಂದರೇನು? ಮಡಿದವರ ದಿಬ್ಬ. ಸಿಂಧೂ ನದಿ ನಾಗರಿಕತೆಯ ಸಾರ್ವಜನಿಕ ಈಜುಕೊಳ ಎಲ್ಲಿ ದೊರೆತಿದೆ? ಮೊಹೆಂಜೊದಾರೋ ಸ್ಥಳದಲ್ಲಿ ದೊರೆತಿದೆ. ವೇದ ಶಬ್ದದ ಅರ್ಥ ಏನು? ವೇದ ಎಂಬ ಶಬ್ದದ ಅರ್ಥವೇನೆಂದರೆ ತಿಳಿ ಅಥವಾ ಜ್ಞಾನ ಎಂದರ್ಥ. ಅತ್ಯಂತ ಪುರಾತನ ವೇದ ಯಾವುದು? ಋಗ್ವೇದ. ವೇದಗಳು ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ. ವೇದಗಳ ಕಾಲದಲ್ಲಿ ಇದ್ದ ವರ್ಣಗಳು ಯಾವುವು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ. ವೇದಗಳ ಕಾಲದ ಆಶ್ರಮಗಳು ಯಾವುವು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ವೇದಗಳ ಕಾಲದಲ್ಲಿ ಇದ್ದ ವೈದಿಕ ಸಂಸ್ಥೆಗಳು ಯಾವುವು? ಸಭಾ ಮತ್ತು ಸಮಿತಿ. ವೈದಿಕ ಕಾಲದ ಜನಪ್ರಿಯ ಲೋಹ? ಕಬ್ಬಿಣ ಮತ್ತು ಕಂಚು. ವೈದಿಕ ಕಾಲದ ಅನುಲೋಮ ಪದ್ಧತಿ ಎಂದರೆ ಏನು? ಜಾತಿಯೊಳಗಿನ ವಿವಾಹ ಅಂದರೆ ಸ್ವಜಾತಿಯ ವಿವಾಹ. ವೈದಿಕ ಕಾಲದ ಪ್ರತಿಲೋಮ ಪದ್ಧತಿ ಎಂದರೆ ಏನು? ಹೊರಜಾತಿ ವಿವಾಹ ಅಂದರೆ ಅನ್ಯಜಾತಿ ವಿವಾಹ. ವೈದಿಕ ಕಾಲದ ದೇವರುಗಳು ಯಾವುವು? ವೈದಿಕ ಕಾಲದ ದೇವರುಗಳು ಯಾವುವೆಂದರೆ ಇಂದ್ರ, ವರುಣ, ಮಿತ್ರ, ಅಗ್ನಿ, ಶಿವ ಮತ್ತು ವಿಷ್ಣು. ಈ ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ವಂದನೆಗಳು, ನಮಸ್ಕಾರಗಳು. ಇದೇ ರೀತಿಯ ಸಾಮಾನ್ಯ ಜ್ಞಾನ ಅಥವಾ ಇತಿಹಾಸದ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಲಾಗುತ್ತಿದೆ. ನಮಸ್ಕಾರಗಳು.